ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ಹಾಗೂ ಕಂಟಿನ್ಯೂವಾಗಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ. ಹಾಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ನನ್ನ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಮಲ್ಲಿಗೆ ಗಿಡ ಇನ್ನೂ ಚಿಗುರಲಿಲ್ಲ, ಹಾಗೆ ಇದೆ, ಮೊಗ್ಗೆ ಇಲ್ಲ ಅಂತ ಯಾರು ಹೇಳ್ತಾ ಇದ್ದೀರಿ, ಯಾರದು ಗಿಡ ಇನ್ನೂ ಇಂಪ್ರೂವ್ ಆಗಿಲ್ಲ, ಎಲ್ಲರೂ ನನಗೆ ಕಮೆಂಟ್ ಮಾಡಿ ಯಾರದೆಲ್ಲ ಇಂಪ್ರೂವ್ ಆಗಿಲ್ಲ ಅಂಥೇಳಿ. ಯಾಕಂತ ಹೇಳಿದರೆ ನನ್ನ ಗಿಡ ತುಂಬ ಒಳ್ಳೆ ಚಿಗುರು ಬಂದಿದೆ, ಒಳ್ಳೆ ಲಾಭವೂ ಕೂಡ ಆಗಿದೆ. ಲಾಸ್ಟ್ ಮಂತಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಷ್ಟು ಸಿಗುತ್ತೆ ಅಂತ, ಅಷ್ಟು ಸಿಕ್ಕಿದೆ. ತುಂಬ ಏನಲ್ಲ, ಅಂದರೆ ಒಂದು ನಮ್ಮ ಮನೆ ಖರ್ಚಿಗೆ, ಮನೆಯವರ್ತಿ ಖರ್ಚಿಗೆ ಆಗೋಷ್ಟು ಸಿಕ್ಕಿದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಓಕೆ. ಹಾಗಾಗಿ ನಿಮ್ಮ ಗಿಡವು ಹೇಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಒಳ್ಳೆಯದಾಗಿದೆಯಾ ಕೆಟ್ಟದಾಗಿದೆಯಾ ಅಂತ ಹಾಗೆ ಕೇಳ್ಕೊಳ್ತೇನೆ. ಒಳ್ಳೆಯದಾಗಬೇಕು. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಮಲ್ಲಿಗೆ ಗಿಡ ನಟ್ಟವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟು ಕಷ್ಟ ಆಗುತ್ತೆ ಅದನ್ನು ನೋಡ್ಕೊಳ್ಳಿಕ್ಕೆ ಅಂತೇಳಿ. ನೋಡಿಕೊಂಡು ಅದರಿಂದ ಲಾಭ ಸಿಗಲಿಲ್ಲ ಅಂದರೆ ತುಂಬ ಬೇಜಾರಾಗತ್ತೆ. ಹಾಗಾಗಿ ಮತ್ತು ಯಾವುದೇ ಮಲ್ಲಿಗೆ ಗಿಡ ಚಿಗುರು ಬರಲಿಲ್ಲ ಹಾಗೆ ಇದೆ, ಅದನ್ನೇ ನಾವು ನೋಡ್ಕೊಳ್ತೇವೆ ಅಂತ ಟೈಮ್ ವೇಸ್ಟ್ ಮಾಡಬೇಡಿ. ಬೇರೆ ಗಿಡನೂ ತಂದು ನೀವು ನೆಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂತ ಹೇಳಿದರೆ ಕೆಲವೇ ಗಿಡವು ಮಲ್ಲಿಗೆ ಹೂವು ಬರದೇ ಇರ್ಬೋದು. ಹಾಗಾಗಿ ಅದು ಯಾವ ಜಾತಿದಂತ ನಮಗೆ ಗೊತ್ತಿರುವುದಿಲ್ಲ. ನಾವು ನರ್ಸರಿಯಿಂದ ತರ್ತೇವೆ, ಒಳ್ಳೆಯದು ಆಗಿರ್ಬೋದು ಅಥವಾ ಒಳ್ಳೆಯದಿಲ್ಲದೆ ಸಹ ಇರ್ಬೋದು. ಹಾಗಾಗಿ ನಾವು ಒಳ್ಳೆ ಇದರದ್ದು ಇಳುವರಿ ಬರುವಂಥ ಗಿಡವನ್ನು ನೆಟ್ಟರೆ ಖಂಡಿತ ನಮಗೆ ಇಳುವರಿ ಬರುತ್ತೆ. ಇಲ್ಲ ಅಂತ ಹೇಳಿದರೆ ಮಣ್ಣಿನಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಇಳುವರಿ ಬರದೇ ಇರಲಿಕ್ಕೆ ಚಾನ್ಸ್ ಇರುತ್ತೆ. ಹಾಗೆ ನಾನು ಬೇರೆ ಒಂದು ವಿಷಯ ಹೇಳಿದೆ, ಆ ಥರ ಪ್ರಾಬ್ಲಮ್ ಇದ್ದರೂ ಕೂಡ ಬರದೇ ಇರುವ ಚಾನ್ಸಸ್ ಇರುತ್ತೆ. ನೋಡಿ, ಯಾರ್ದು ಮಲ್ಲಿಗೆ ಗಿಡ ಈ ಥರ ಆಗಿದೆ, ಕೆಂಪಾಗಿದೆ, ನೀವು ಒಂಚೂರು ಎಚ್ಚೆತ್ಕೊಂಡು ಇದನ್ನು ರೀಪಾಟಿಂಗ್ ಮಾಡಿದರೆ ತುಂಬ ಒಳ್ಳೆಯದು. ಮಣ್ಣಿನಿಂದ ಏನೋ ಪ್ರಾಬ್ಲಮ್ ಆಗಿರ್ಬೋದು. ನಾನು 1 ವೀಕ್ ನೋಡ್ತೇನೆ, ನನ್ನದೊಂದು 2 ಮಲ್ಲಿಗೆ ಗಿಡ ಉಂಟು. 1 ವೀಕ್ ನೋಡ್ತೇನೆ, ಸರಿ ಹೋಗಲಿಲ್ಲ ಅಂದರೆ ನಾನು ಇದನ್ನು ರೀಪಾಟಿಂಗ್ ಖಂಡಿತ ಮಾಡ್ತೇನೆ. ಅದನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ. 1 ವೀಕ್ ಅಷ್ಟೇ ನೋಡ್ತೇನೆ, ಜಾಸ್ತಿ ನೋಡೋದಿಲ್ಲ. ಯಾಕಂತ ಹೇಳಿದರೆ ನಮಗೆ ಲಾಸ್ ಆಗುತ್ತೆ. ಯಾಕಂತ ಹೇಳಿದರೆ ಇದರಲ್ಲಿ ನನಗೆ ಹೂ ತುಂಬ ಬರಲಿಲ್ಲ. ಹಾಗಾಗಿ ನೋಡಿ, ಇದು ಕುಡಿ ತುಂಬ ಹಸಿರಾಗಿ ಬಂದಿದೆ, ಇದು ಕೆಂಪಿದೆ, ಎಲ್ಲೋ ಕಲರ್ ಇದೆ. ನನಗೆ ಇದರದಷ್ಟು ಪ್ರಾಬ್ಲಮ್ ಅನಿಸ್ತಾ ಇಲ್ಲ. ಗಿಡ ಇದರದ್ದು ಒಳ್ಳೆಯದಿದೆ ಅನಿಸುತ್ತೆ. ಇದು ನನಗೆ ಯಾಕೋ ಡೌಟ್ ಇದೆ, ಆದರೆ ಸಹ ಕುಡಿಗಳು ಒಂದೊಂದು ಒಳ್ಳೇದು ಬಂದಿದೆ. ಇದು 1 ವೀಕ್ ಅಷ್ಟೇ ನೋಡ್ತೇನೆ ನಾನು, ಜಾಸ್ತಿ ಟೈಮ್ ನೋಡೋದಿಲ್ಲ. ಮತ್ತು ನಾನು ರೀಪಾಟಿಂಗ್ ಮಣ್ಣನ್ನು ಚೇಂಜ್ ಮಾಡಿ ಬೇರೆ ಮಣ್ಣನ್ನು ನಾನು ಇದಕ್ಕೆ ಹಾಕ್ತೇನೆ. ಹಾಗಾಗಿ ಮಣ್ಣಿನಿಂದ ಸಹ ನಮಗೆ ಮಣ್ಣಿನಲ್ಲಿ ಸಹ ಪ್ರಾಬ್ಲಮ್ ಇರ್ಬೋದಿಲ್ಲ ಅಂತ ನಾನು ಹೇಳಲ್ಲ. ನೋಡಿ, ಇದು ಮಲ್ಲಿಗೆ ಗಿಡ ನೋಡಿ, ಎಂಥ ಪ್ರಾಬ್ಲಮ್ ಇಲ್ಲ, ಒಟ್ಟರಸಿ ಮೊಗ್ಗೆ ಬರ್ತದೆ. ಆದರೆ ಇದರದ್ದು ಮೊಗ್ಗೆ ನೋಡಿ ಹೇಗಿದೆ ಅಂತ, ವೈಟ್ ಇದೆ, ಚಿಕ್ಕದಿದೆ, ಫುಲ್ ಎಲೆಗಳು ಬಿಳ್ಚಾಗಿದೆ, ಮತ್ತು ಮೊಗ್ಗೆನೇ ಚಿಕ್ಕದಿದೆ. ಮತ್ತು ಕುಡಿ ಒಂದೊಂದು ಒಳ್ಳೇದು ಬಂದಿದೆ. ಬಟ್ ನೆಕ್ಸ್ಟ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದು ಒಳ್ಳೇದು ಬಂದರೆ ನಾನು ಇದನ್ನು ಹೀಗೆ ಇಟ್ಕೊಳ್ತೇನೆ, ಇಲ್ಲಾಂದರೆ ರೀಪಾಟಿಂಗ್ ಮಾಡ್ತೇನೆ. ಕೆಲವೊಮ್ಮೆ ನಾನು ಲಾಸ್ಟ್ ಇಯರ್ ನಾನು ನೋಡಿದಾಗ ಮಲ್ಲಿಗೆ ಗಿಡದ ಬೇರು ಅಡಿ, ನಾವು ನೀರು ವೇಸ್ಟ್ ಆಗಿರೋ ನೀರು ಪಾಟಲ್ಲಿ ನಿಲ್ಲಬಾರ್ದು ಅಂತ ಹೇಳ್ತೇವಲ್ಲ, ಕಲ್ಲು ಹಾಕ್ತೇವಲ್ಲ, ಆ ಕಲ್ಲುಗಳಿಗೆ ಸಿಕ್ಕಾಕೊಂಡು ಬಿಟ್ಟಿತ್ತು. ಜಲ್ಲಿ ಹಾಕ್ತೇವಲ್ಲ ಅಡಿಲೆ ಒಂದು ಲೇಯರು, ಆ ಜಲ್ಲಿಗೆ ಬೇರುಗಳು ಸಿಕ್ಕಾಕ್ಕೊಂಡು ಈ ಥರ ಕೆಂಪಾಗಿತ್ತು. ಮತ್ತು ರೀಪಾಟಿಂಗ್ ಮಾಡಿದಾಗ ಸರಿಯಾಗಿತ್ತು. ಹಾಗಾಗಿ ಅದರದ್ದು ಪ್ರಾಬ್ಲಮ್ ಇದ್ದರೆ ಸಹ ಹಾಗೆ ಆಗ್ತದೆ. ಅದಕ್ಕೋಸ್ಕರ ನೀವು ಕೂಡ 1 ವೀಕ್ ನೋಡಿ ಗೊಬ್ಬರ ಎಲ್ಲ ಹಾಕಿ ನೆರಳಲ್ಲಿಟ್ಟು ನೋಡಿ, ಸರಿಯಾಗಲಿಲ್ಲ ಅಂದರೆ ನೀವು ಕೂಡ ರೀಪಾಟಿಂಗ್ ಮಾಡಿ. ನಾನು ಕೂಡ ರೀಪಾಟಿಂಗ್ ಮಾಡ್ತೇನೆ. ಗಿಡಗಳು ಈ ಟೈಮಿಗೆ ಈ ಥರ ಕಲರ್ ಇರಬೇಕು, ತುಂಬ ಖುಷಿಯಾಗತ್ತೆ. ನೋಡಿ, ಈ ಗಿಡ ಲಾಸ್ಟ್ ಟೈಮ್ ಉಂಟಲ್ಲ, ತುಂಬ ಹಸಿರಾಗಿ ಬಂದಿತ್ತು ನಂದು, ತುಂಬ ಯೆಲ್ಲೋ ಆಗಿ ಬಂದಿತ್ತು. ಮಳೆಗಾಲ ಮುಗಿದು ದೀಪಾವಳಿ ಟೈಮಲ್ಲಿ ತುಂಬ ಯೆಲ್ಲೋ ಇತ್ತು. ನಾನೀಗ ತೋರಿಸಿದೆಲ್ಲ ನಿಮಗೆ, ಅಷ್ಟು ಯೆಲ್ಲೋ ಇತ್ತು. ಅದನ್ನು ನಾನು ಈ ಥರ ಮಾಡಿದ್ದೇನೆ ನೋಡಿ. ಇದನ್ನು ನೆರಳಲ್ಲಿಟ್ಟೆ, ಇಮ್ಮಿಡಿಯೇಟ್ಲಿ ಇದು ಕ್ಲಿಯರ್ ಆಯಿತು, ಸರಿ ಆಯಿತು. ಇದರ ಜೊತೆಗೆ ಇನ್ನೊಂದು 2-3 ಗಿಡ ಇಟ್ಟಿದೆ, ಇದೆಲ್ಲ ಸರಿ ಆಯಿತು. ಬಟ್ ಇದು ಯಾಕೆ ಸರಿ ಆಗ್ತದೋ ಇಲ್ಲ ಗೊತ್ತಿಲ್ಲ. 1 ವೀಕ್ ಆಯ್ತು ಈಗ ನಾನೀಗ ಅದು ಟ್ರೀಟ್ಮೆಂಟ್ ಅಂದರೆ ಏನಿಲ್ಲ, ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಿದೆ ಮತ್ತು ನೆರಳಲ್ಲಿಟ್ಟೆ. ಹಾಗಾಗಿ 2 ಟೈಮ್ಸ್ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕುವಾಗ ಕೂಡ ಪಾಟ್ ಇದು ಎಲ್ಲ ಮಣ್ಣಿಗೂ ಕವರ್ ಆಗುವ ಹಾಗೆ ನೀರು ಹಾಕಬೇಕು. ನಾವು ಒಂದೇ ಕಡೆ ನೀರು ಹಾಕಿದರೆ ಒಮ್ಮೆಲೆ ಕೆಳಗೆ ಇಳಿದು ಹೋಗುತ್ತೆ, ಎಲ್ಲ ಬೇರುಗಳಿಗೆ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ಬೇರಿಗೆ ಸಿಗದಿದ್ದರೂ ಕೂಡ ಅದರದ್ದು ಮೇನ್ ಬೇರೆ ಇರುತ್ತೆ, ಅದು ಬೇರಿಗೆ ನೀರು ಕಡಿಮೆ ಆದರೂ ಕೂಡ ಆ ಥರ ಆಗುವ ಚಾನ್ಸಸ್ ಇರುತ್ತೆ. ಜಾಸ್ತಿ ಆದರೂ ಕೂಡ ಆ ಥರ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ
ನೋಡಿದ್ರಲ್ಲ, ಇದಕ್ಕೆ ಸ್ವಲ್ಪ ಕಲರ್ ಕೆಂಪು ಬಂದಿದೆ, ಆದರೆ ಪ್ರಾಬ್ಲಮ್ ಇಲ್ಲ ಏನು ಸಹ. ನೋಡಿ, ನಿಮ್ಮ ಮಲ್ಲಿಗೆ ಗಿಡದಲ್ಲಿ ಚಿಗುರುಗಳು ಹೇಗೆ ಬರಬೇಕಂತ ಹೇಳಿದರೆ, ಈ ಟೈಮಿಗೆ ಬೇಗ ಚಿಗುರು ಬರುತ್ತೆ. ನಾವು ಈಗ ಅದರದ್ದು ಹೂವಿದು ಚೆಂಡೆಯನ್ನು ತೆಗೆಯದಿದ್ದರೂ ಕೂಡ ಅದರದ್ದು ಚೆಂಡೆ ತೆಗೆಯುವ ಮೊದಲೇ ಹೂ ಬರುತ್ತೆ. ನಾನು ನಿಮಗೆ ತೋರಿಸ್ತಿದ್ದೆ ನೋಡಿ, ತೆಗೆಯುವ ಮೊದಲೇ ಚಿಗುರು ಬರುತ್ತೆ. ಇದು ಯಾರು ಈ ಥರ ಬರಲಿಲ್ಲ, ನೀವು ತುಂಬ ಮಲ್ಲಿಗೆ ಗಿಡಕ್ಕೆ ಕೇರ್ ಮಾಡಬೇಕು. ನಿಧಾನ ಸ್ಲೋ ಬರ್ತಾ ಇದೆ ಅಂತೇಳಿದರೆ ಅದಕ್ಕೆ ಗೊಬ್ಬರ ಕಡಿಮೆ ಆಗಿದೆಯೋ ಅಥವಾ ಬಿಸಿಲು ಕಡಿಮೆ ಆಗಿದೆಯೋ, ಏನೋ ಒಂದು ಆಗಿರುತ್ತೆ. ಹಾಗಾಗಿ ನೀವು ಇದನ್ನು ತುಂಬ ಎಚ್ಚೆತ್ಕೊಂಡು ತುಂಬ ಇದು ಮಾಡಬೇಕು, ಕೇರ್ ಮಾಡಬೇಕು. ಏನಾದರೂ ಹಾಕ್ತಾ ಇರಬೇಕು. ನೀವು ಖಾಲಿ ಹಿಂಡಿದು ಫರ್ಟಿಲೈಸರ್ ಕೊಟ್ಟರೆ ಪ್ರಾಬ್ಲಮ್ ಇಲ್ಲ. ಸೆಗಣಿ ಅಥವಾ ಗೋಮೂತ್ರ ಮತ್ತು ಇನ್ನೊಂದು ಕಹಿ ಬೇವಿನ ಹಿಂಡಿಯನ್ನು ಮಿಕ್ಸ್ ಮಾಡಿದಾಗ ಅದನ್ನು ನೀವು 15 ದಿನಕ್ಕೊಮ್ಮೆ ಕೊಡಬೇಕಾಗತ್ತೆ. ಇಲ್ಲಾಂದರೆ ಖಾಲಿ ಶೇಂಗಾ ಹಿಂಡಿದಾದರೆ ನಿಮಗೆ ಗಿಡ ಪಟ್ಟ ಬರಲಿಲ್ಲ ಅಂದರೆ ಒಂದು ವಾರದಲ್ಲಿ ನೀವು ಹಾಕ್ಬೋದು, ತೊಂದರೆ ಇಲ್ಲ. ಅದು ತುಂಬ ತಂಪು. ನೀವು ನೋಡಿದ್ದೀರಲ್ಲ, ಹಸುಗಳಿಗೆಲ್ಲ ಹಾಕ್ತಾರೆ. ಹಸುವಿಗೆ ಜಾಸ್ತಿ ಕೊಟ್ಟಾಗ ಅದಕ್ಕೆ ಶೀತ ಆಗತ್ತೆ, ನೋಡಿದ್ದೀರಲ್ಲ ನೀವು. ಅದರದ್ದು ಶೇಂಗಾ ಹಿಂಡಿಯಿಂದ ಎಂಥ ಪ್ರಾಬ್ಲಮ್ ಇಲ್ಲ, ತಂಪು ಗಿಡಗಳಿಗೆ ಈ ಟೈಮಿಗೆ ಜಾಸ್ತಿ ಬೇಕು. ಹಾಗಾಗಿ ನೀವು ಖಾಲಿ ಶೇಂಗಾ ಹಿಂಡಿಯನ್ನು ನೆನೆಸಿ ಫರ್ಟಿಲೈಸರ್ ಮಾಡಿ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ವಾರ ಕೊಡಿ. ನಿಮ್ಮದು ಇಮ್ಮಿಡಿಯೇಟ್ಲಿ ಗಿಡ ಚಿಗುರು ಬರಲಿಲ್ಲ, ಯಾರು ಗಿಡ ಚಿಗುರು ಬರಲಿಲ್ಲ ಅವರು ನೀವು ಕಮೆಂಟ್ ಮಾಡಿ ನನಗೆ, ಸ್ವಲ್ಪ ಬೇಗ ಚಿಗುರು ಬರುವ ಹಾಗೆ. ಯಾಕಂತ ಹೇಳಿದ್ರೆ ಇನ್ನು 2 ಮಂತ್ಸ್ ಮಾತ್ರ ಇರೋದು. ನಾವು ಬಿಸ್ನೆಸ್ ಮಾಡಬೇಕಂತಿದ್ರೆ, ನಮಗೆ ಲಾಭ ಬೇಕು ಅಂತಿದ್ರೆ ಇನ್ನು 2 ಮಂತ್ಸಲ್ಲಿ ಮಾತ್ರ. ಇನ್ನು ಮಳೆಗಾಲ ಬಂತು, ರೇಟು ಕೂಡ ಅಷ್ಟು ಇರುವುದಿಲ್ಲ. ಮಳೆಗಾಲ ಜೂನು ಜುಲೈಯಲ್ಲಿ ರೇಟ್ ಇರ್ತದೆ, ಜುಲೈ ಆಗಸ್ಟಲ್ಲಿ ರೇಟ್ ಬರ್ತದೆ, ಆದರೆ ಹೂ ಇರೋದಿಲ್ಲ. ಜೂನಲ್ಲಿ ಹೂ ಇರ್ತದೆ, ಬಟ್ ರೇಟ್ ಇರೋದಿಲ್ಲ. ಯಾಕಂದರೆ ಮದುವೆ ಸೀಸನ್ ಇದ್ದರೆ ಇರ್ತದೆ, ಇಲ್ಲಾಂದರೆ ಅಷ್ಟು ರೇಟ್ ಇರೋದಿಲ್ಲ. ಯಾಕಂತ ಹೇಳಿದರೆ ಆವಾಗ ಹೂ ಅಷ್ಟು ಕಟ್ಟಿ ಕೊಡಲಿಕ್ಕೆ ಸಹ ಆಗೋದಿಲ್ಲ, ಒಳ್ಳೆಯದು ಕೂಡ ಇರಲ್ಲ, ಮತ್ತು ಆ ಟೈಮಿಗೆ ನಮಗೆ ಮದ್ದು ಹಾಕಲಿಕ್ಕೂ ಸಹ ಆಗೋದಿಲ್ಲ. ಹಾಗಾಗಿ ಇನ್ನು 2 ಮಂತಲ್ಲಿ ನಾವು ದುಡ್ಕೊಳ್ಬೇಕು. ಹಾಗಾಗಿ ನಿಮ್ಮ ಹತ್ರ ಹೇಳ್ತಿದ್ದೇನೆ, ನಿಮ್ಮದು ಗಿಡ ಯಾರ್ದು ಚಿಗುರು ಬರಲಿಲ್ಲ ನನಗೆ ಕಮೆಂಟ್ ಮಾಡಿ. ಮತ್ತು ನೀವು ಅದೇ ಗಿಡವನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಹೋಗಬೇಡಿ, ಬೇರೆ ಗಿಡಗಳನ್ನು ನೆಡಲಿಕ್ಕೆ ಟ್ರೈ ಮಾಡಿ. ಒಂದು 4 ಗಿಡನಾದರೂ ಎಕ್ಸ್ಟ್ರಾ ಒಳ್ಳೆ ಕ್ವಾಲಿಟಿ ಇರುವಂಥ ಗಿಡಗಳನ್ನು ನೆಡಬೇಕು. ನೀವು ನೆಡುವಾಗ ಏಪ್ರಿಲ್ ಎಂಡ್ ಒಳಗೆ ನೀವು ನಡಿ, ಮೇ 5th ಅನ್ನೋದ್ರೊಳಗೆ ನೀವು ಮಳೆಗಾಲ ಸ್ಟಾರ್ಟ್ ಆಗುವ ಒಂದು 15-20 ದಿನದ ಮೊದಲೇ ನೀವು ಗಿಡಗಳನ್ನು ನೆಟ್ಬಿಡಿ. ಯಾಕಂತ ಹೇಳಿದರೆ ತುಂಬ ಲೇಟಾಗಿ ನೆಟ್ಟರೆ ಗಿಡಗಳು ಸಾಯುವ ಚಾನ್ಸಸ್ ಇರ್ತದೆ. ಮತ್ತು ನೆಡುವಾಗ ಸಹ ಲೆವೆಲ್ ಮಾಡಬೇಡಿ, ಹೈಟಲ್ಲಿ ನೆಡಿ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ನೀರು ನಿಂತು ಕೊಳಿಬಾರ್ದು. ಹಾಗಾಗಿ ಬುಡವನ್ನು ಟೈಟ್ ಮಾಡಬೇಕು. ನೀವು ಈ ಟೈಮಿಗೆ ನೆಡುವಾಗ ನೀವು ನೆರಳಿಗೆ ಏನಾದರೂ ಮಾಡಬೇಕು. ಮಣ್ಣಿನಲ್ಲಿ ಗಿಡಗಳನ್ನು ನೆಡುವಾಗ ನೆರಳಿಗೆ ಏನಾದರೂ ಮಾಡಬೇಕು. ಇಲ್ಲ ಅಂದರೆ ಗಿಡ ಏಳುವುದಿಲ್ಲ ಬೇಗ, ಮತ್ತು ಬಾಡಿ ಹೋಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ನನ್ನ ಎಲ್ಲ ಗಿಡದಲ್ಲಿ ಚಿಗುರು ಬಂದಿದೆ. ನಿಮಗೆ ನೋಡ್ತಾ ಇದ್ದೀರಲ್ಲ, ಒಂದು ಸೈಡಿಂದ ಹೂ ಹೋಗ್ತಾ ಇರ್ತದೆ, ಇನ್ನೊಂದು ಸೈಡಿಂದ ಚಿಗುರು ಬರ್ತಾ ಇರ್ತದೆ. ನಿಮ್ಮ ಗಿಡಗಳು ಸಹ ಹೀಗೆ ಆಗಬೇಕು. ಈ ಟೈಮಲ್ಲಿ ಯಾರಾಗಲಿಲ್ಲ ಸ್ವಲ್ಪ ಜಾಗ್ರತೆ ಮಾಡಿ. ಯಾಕಂತ ಹೇಳಿದರೆ ನಾವು ಮಲ್ಲಿಗೆ ಗಿಡ ನೆಡೋದೇ ನಮಗೆ ಲಾಭ ಆಗಬೇಕು ಅಂಥೇಳಿ, ನಾವು ಮನೆಯಲ್ಲಿ ಏನಾದ್ರು ಬಿಸ್ನೆಸ್ ಮಾಡಬೇಕಂತೇಳಿ ನಾನು ಆ ಉದ್ದೇಶದಿಂದನೇ ಮಾಡಿರೋದು. ಪ್ರತಿಯೊಬ್ಬ ಮಹಿಳೆಯರಿಗೂ ನಾನು ಹೇಳ್ತಾ ಇರೋದು, ಯಾರು ಕೂಡ ಕಮ್ಮಿ ಇರಬಾರ್ದು, ಎಲ್ಲರೂ ಕೂಡ ದುಡಿಬೇಕು. ಯಾಕಂತ ಹೇಳಿದರೆ ನಮ್ಮನೆ ಗಂಡಸರು ದುಡಿತಾರೆ, ನಾವು ಊಟ ಮಾಡ್ತೇವೆ. ಯಾಕೆ ನಾವು ಅವರಿಗೆ ಇದು ಮಾಡ್ಕೊಂಡು, ನಾವು ಹೆಣ್ಮಕ್ಳು ಏನು ಕಡಿಮೆ ಇಲ್ಲ, ದುಡಿಬೇಕು. ಹಾಗೆ ಯಾರು ಮನೆಯಲ್ಲಿ ಇರ್ತೀರಿ, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನೀವು ದುಡೀರಿ, ಹೀಗೇ ಮಾಡಿ. ನನ್ನ ಮಲ್ಲಿಗೆ ಗಿಡ ಹೇಗೆ ಹಸಿರಾಗಿ ಬಂದಿದೆ, ನಿಮ್ಮ ಮಲ್ಲಿಗೆ ಗಿಡನೂ ಹಸಿರಾಗಿ ಬರುವ ಹಾಗೆ ನೋಡ್ಕೊಳ್ಳಿ. ನಾನು ಏನೇನು ಮಾಡಿದ್ದೇನೆ ಮಲ್ಲಿಗೆ ಗಿಡಕ್ಕೆ, ಹಾಗೆ ನೀವು ಕೂಡ ಮಾಡಿ. ಯಾರಿಗೆ ಪರ್ಸ್ನಲ್ ತುಂಬ ಪ್ರಾಬ್ಲಮ್ ಇದೆ ಅವರು ನನಗೆ ಕಮೆಂಟ್ ಮಾಡಿ, ನಮ್ಮ ಮಲ್ಲಿಗೆ ಗಿಡ ಚಿಗುರೋದೇ ಇಲ್ಲ ಅಂತೇಳಿ. ಈ ಟೈಮಿಗೆ ಅದು ಏನೇ ಇಲ್ಲದಿದ್ರೂ ಚಿಗುರಲೇಬೇಕು. ಯಾಕಂತ ಹೇಳಿದರೆ ಗಿಡ ಕೆಂಪಾಗೋದು ಇಂಪಾರ್ಟೆಂಟ್ ಅಲ್ಲ, ಕೆಂಪಾಗುತ್ತೆ ಬಿಸಿಲಿಗೆ, ತುಂಬ ಬಿಸಿಲಿದ್ದಾಗ. ಆದರೆ ಮೊಗ್ಗೆಗಳು ಸಿಗಲೇಬೇಕು, ಮ್ಯಾಕ್ಸಿಮಮ್ ಮೊಗ್ಗೆಗಳು ಸಿಗಬೇಕು. ಹಾಗಾಗಿ ನಿಮಗೆ ಹೇಳ್ತೇನೆ, 2 ದಿನ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸಾರಿ. ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು, ನನ್ನ ಇದೊಂದು ಉದ್ದೇಶ ನಾನು ಹೇಳಬೇಕಿತ್ತು. ಹಾಗಾಗಿ ನಾನಿವತ್ತು ನೆಲದಲ್ಲಿರೋ ಮಲ್ಲಿಗೆ ಗಿಡಕ್ಕೂ ಫರ್ಟಿಲೈಸರ್ ಹಾಕಿದ್ದೇನೆ. 10 ಡೇಸ್ ಆಗಿದ್ಮೇಲೆ ತೊಂದರೆ ಇಲ್ಲ ಹಿಂಡಿ ನೀರು ಹಾಕಲಿಕ್ಕೆ. 1 ವಾರ ಆಗಿದ್ಮೇಲೆ, ಖಾಲಿ ಹಿಂಡಿ ನೀರಾದರೆ 1 ವಾರ ಆಗಿದ್ಮೇಲೆ ಹಾಕ್ಬೋದು, ತೊಂದರೆ ಇಲ್ಲ. ಹಾಗಾಗಿ ಯಾರಿಗೆ ಪ್ರಾಬ್ಲಮ್ ಉಂಟು ಅವರು ನನಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರೆಯೋದಿಲ್ಲ ಅಂತ ಕೇಳ್ಕೊಳ್ತೇನೆ. ಇನ್ನೊಮ್ಮೆ ಹೇಳ್ತೇನೆ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.